ಇಂಟ್ರಡಕ್ಷನಲ್ಲಿ ಹೇಳಿದ ಮತ್ತೊಂದು ಸುದ್ದಿ. ಒಬ್ಬರು KS ಅಧಿಕಾರಿ ಇದ್ದರು, ನಾಗರಾಜು ಅಂತ. ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದರು. ಮಂಡ್ಯದ ಅಪರ ಜಿಲ್ಲಾಧಿಕಾರಿಯಾಗಿಯೂ ಕೆಲಸ ಮಾಡಿದರು. ಇರುವುದೆಲ್ಲವೋ ಬಿಟ್ಟು ಇರದುದರೆಡೆಗೆ ತುಡಿತ ಅಂತ ಅನ್ನೋ ಥರ ಹೇಳ್ತಾರಲ್ಲ, ಹಾಗೆ ಇವರೇ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದಂಥ KS ಅಧಿಕಾರಿಯವರಿಗೆ ಆಧ್ಯಾತ್ಮದ ಕಡೆ ತುಡಿತಾ ಇತ್ತು. 2024 ಡಿಸೆಂಬರ್ನಲ್ಲಿ ಪೇಪರ್ ಹಾಕಿ, ಅಂದರೆ ಸ್ವಯಂ ನಿವೃತ್ತಿ ಪಡೆದು ಸನ್ಯಾಸ ತಗೊಂಡ್ರು ಅವರು. ಈ ಕೆಂಗೇರಿ ಹತ್ರ ಒಕ್ಕಲಿಗರ ಸಂಸ್ಥಾನ ಇದೆ, ಮಠ. ಆ ಮಠಕ್ಕೆ ಸ್ವಾಮೀಜಿ ಆಗ್ಬಿಟ್ರು. ಈಗ ಅವರೇ ಪೀಠಾಧಿಪತಿ. ಮೊನ್ನೆ KS ಅಧಿಕಾರಿಗಳದೊಂದು ಟ್ರಾನ್ಸ್ಫರ್ ಪ್ರಮೋಷನ್ ಲಿಸ್ಟ್ ಬಂದರೆ ಅದರಲ್ಲಿ ಇವ್ರ ಹೆಸರು ಹಾಕಿಬಿಟ್ಟಿದ್ದಾರೆ. 13 ನೆನ್ನೆ ಬಂದಂಥ ಲಿಸ್ಟ್ ಇದು. ಇವ್ರ ಹೆಸರು ಸೇರಿಸಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಏನಾದ್ರು ಹಿಂಗಾಗಿದ್ದರೆ, ಅಂದರೆ 1 ವರ್ಷದ ಹಿಂದೆ ಜಾಬ್ ಬಿಟ್ಟು ಹೋದ್ರೆ, ರಿಸೈನ್ ಮಾಡಿ ಹೋದವ್ರಿಗೆ ಪ್ರಮೋಷನ್ ಬಂತು, ಟ್ರಾನ್ಸ್ಫರ್ ಆಯಿತು ಅನ್ನೇನಾದ್ರು ಪ್ರೈವೇಟ್ನಲ್ಲಿ ಆಗಿದ್ರೆ HR ಡಿಪಾರ್ಟ್ಮೆಂಟ್ನಲ್ಲಿ ಒಂದು 4 ಜನರ ತಲೆ ಉರುಳಿರೋದು. 4 ಜನ ಕೆಲಸ ಕಳ್ಕೊಂಡಿರ್ತಿದ್ರು. ಐ ಸ್ಟಿಲ್ ಡೌಟ್ ಇನ್ನೂ ತನಕ ಸಂಬಳನೂ ಹೋಗಿರ್ಬೇಕು ಇವ್ರಿಗೆ ಅಂತ. ಅಲ್ಲಿ ಇಲ್ಲದೆ ಹೋದ್ರೆ ಹೆಂಗೆ ರೀ? 2024 ಡಿಸೆಂಬರ್ನಲ್ಲಿ ಪ್ರಮೋಷನ್, 2024 ಡಿಸೆಂಬರ್ನಲ್ಲಿ VRS ತಗೊಂಡವ್ರಿಗೆ ಈಗ ಪ್ರಮೋಷನ್ ಕೊಡ್ತಾರೆ ಅಂತಂದರೆ ಉದ್ಧಾರ ಆಯಿತು. ಲಿಸ್ಟ್ನಲ್ಲಿ ಹೆಸರಿದೆ ಅವ್ರದ್ದು. ನಿನ್ನೆ ಆರೋಗ್ಯ ಇಲಾಖೆಯ ಆರೋಗ್ಯ ಕಲ್ಯಾಣಾಧಿಕಾರಿಯೊಬ್ಬರನ್ನು ಅಬಕಾರಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ ಡಾಕ್ಯುಮೆಂಟ್ ಬಂದಿತ್ತು. ಟ್ರಾನ್ಸ್ಫರ್ ಮಾಡಿದ್ದಲ್ಲ, ಮುಖ್ಯಮಂತ್ರಿಗಳ ಲೆಟ್ರ್ ಕೊಟ್ಟಿದ್ದು ಬಂದಿತ್ತು. ರಾತ್ರಿ ಅಷ್ಟೊತ್ತಿಗೆ ಅದು ಫೇಕ್ ಲೆಟ್ರ್ ಅಂಥೇಳಿ FIR ಎಲ್ಲ ದಾಖಲಾಗಿದೆ. ನಾನು ಚೆಕ್ ಮಾಡ್ಕೊಂಡ್ರಪ್ಪ, ಇದು ಫೇಕ್ ಆಗಿದೆಯಾ, ಫೇಕ್ ಏನಾರು ಆಗಿದೆಯಾ ಅಂತಂದರೆ ಇಲ್ಲ, ಎಲ್ಲ ರೀತಿಯೂ ಚೆಕ್ ಮಾಡಿದರು, ನಿಜಾನೇ ಇದು. ಹಿಂಗಿದೆ ಕಥೆ. ಇಂಟ್ರಡಕ್ಷನಲ್ಲಿ ಹೇಳಿದ ಮತ್ತೊಂದು ಸುದ್ದಿ. ಒಬ್ಬರು KS ಅಧಿಕಾರಿ ಇದ್ದರು, ನಾಗರಾಜು ಅಂತ. ಅನೇಕ ಹುದ್ದೆಗಳಲ್ಲಿ ಕೆಲಸ ಮಾಡಿದರು. ಮಂಡ್ಯದ ಅಪರ ಜಿಲ್ಲಾಧಿಕಾರಿಯಾಗಿಯೂ ಕೆಲಸ ಮಾಡಿದರು. ಇರುವುದೆಲ್ಲವೋ ಬಿಟ್ಟು ಇರದುದರೆಡೆಗೆ ತುಡಿತ ಅಂತ ಅನ್ನೋ ಥರ ಹೇಳ್ತಾರಲ್ಲ, ಹಾಗೆ ಇವರೇ ಅಪರ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡಿದ್ದಂಥ KS ಅಧಿಕಾರಿಯವರಿಗೆ ಆಧ್ಯಾತ್ಮದ ಕಡೆ ತುಡಿತಾ ಇತ್ತು. 2024 ಡಿಸೆಂಬರ್ನಲ್ಲಿ ಪೇಪರ್ ಹಾಕಿ, ಅಂದರೆ ಸ್ವಯಂ ನಿವೃತ್ತಿ ಪಡೆದು ಸನ್ಯಾಸ ತಗೊಂಡ್ರು ಅವರು. ಈ ಕೆಂಗೇರಿ ಹತ್ರ ಒಕ್ಕಲಿಗರ ಸಂಸ್ಥಾನ ಇದೆ, ಮಠ. ಆ ಮಠಕ್ಕೆ ಸ್ವಾಮೀಜಿ ಆಗ್ಬಿಟ್ರು. ಈಗ ಅವರೇ ಪೀಠಾಧಿಪತಿ. ಮೊನ್ನೆ KS ಅಧಿಕಾರಿಗಳದೊಂದು ಟ್ರಾನ್ಸ್ಫರ್ ಪ್ರಮೋಷನ್ ಲಿಸ್ಟ್ ಬಂದರೆ ಅದರಲ್ಲಿ ಇವ್ರ ಹೆಸರು ಹಾಕಿಬಿಟ್ಟಿದ್ದಾರೆ. 13 ನೆನ್ನೆ ಬಂದಂಥ ಲಿಸ್ಟ್ ಇದು. ಇವ್ರ ಹೆಸರು ಸೇರಿಸಿ ಪ್ರೈವೇಟ್ ಕಂಪ್ನಿಗಳಲ್ಲಿ ಏನಾದ್ರು ಹಿಂಗಾಗಿದ್ದರೆ, ಅಂದರೆ 1 ವರ್ಷದ ಹಿಂದೆ ಜಾಬ್ ಬಿಟ್ಟು ಹೋದ್ರೆ, ರಿಸೈನ್ ಮಾಡಿ ಹೋದವ್ರಿಗೆ ಪ್ರಮೋಷನ್ ಬಂತು, ಟ್ರಾನ್ಸ್ಫರ್ ಆಯಿತು ಅನ್ನೇನಾದ್ರು ಪ್ರೈವೇಟ್ನಲ್ಲಿ ಆಗಿದ್ರೆ HR ಡಿಪಾರ್ಟ್ಮೆಂಟ್ನಲ್ಲಿ ಒಂದು 4 ಜನರ ತಲೆ ಉರುಳಿರೋದು. 4 ಜನ ಕೆಲಸ ಕಳ್ಕೊಂಡಿರ್ತಿದ್ರು. ಐ ಸ್ಟಿಲ್ ಡೌಟ್ ಇನ್ನೂ ತನಕ ಸಂಬಳನೂ ಹೋಗಿರ್ಬೇಕು ಇವ್ರಿಗೆ ಅಂತ. ಅಲ್ಲಿ ಇಲ್ಲದೆ ಹೋದ್ರೆ ಹೆಂಗೆ ರೀ? 2024 ಡಿಸೆಂಬರ್ನಲ್ಲಿ ಪ್ರಮೋಷನ್, 2024 ಡಿಸೆಂಬರ್ನಲ್ಲಿ VRS ತಗೊಂಡವ್ರಿಗೆ ಈಗ ಪ್ರಮೋಷನ್ ಕೊಡ್ತಾರೆ ಅಂತಂದರೆ ಉದ್ಧಾರ ಆಯಿತು. ಲಿಸ್ಟ್ನಲ್ಲಿ ಹೆಸರಿದೆ ಅವ್ರದ್ದು. ನಿನ್ನೆ ಆರೋಗ್ಯ ಇಲಾಖೆಯ ಆರೋಗ್ಯ ಕಲ್ಯಾಣಾಧಿಕಾರಿಯೊಬ್ಬರನ್ನು ಅಬಕಾರಿ ಇಲಾಖೆಗೆ ಟ್ರಾನ್ಸ್ಫರ್ ಮಾಡಿದ ಡಾಕ್ಯುಮೆಂಟ್ ಬಂದಿತ್ತು. ಟ್ರಾನ್ಸ್ಫರ್ ಮಾಡಿದ್ದಲ್ಲ, ಮುಖ್ಯಮಂತ್ರಿಗಳ ಲೆಟ್ರ್ ಕೊಟ್ಟಿದ್ದು ಬಂದಿತ್ತು. ರಾತ್ರಿ ಅಷ್ಟೊತ್ತಿಗೆ ಅದು ಫೇಕ್ ಲೆಟ್ರ್ ಅಂಥೇಳಿ FIR ಎಲ್ಲ ದಾಖಲಾಗಿದೆ. ನಾನು ಚೆಕ್ ಮಾಡ್ಕೊಂಡ್ರಪ್ಪ, ಇದು ಫೇಕ್ ಆಗಿದೆಯಾ, ಫೇಕ್ ಏನಾರು ಆಗಿದೆಯಾ ಅಂತಂದರೆ ಇಲ್ಲ, ಎಲ್ಲ ರೀತಿಯೂ ಚೆಕ್ ಮಾಡಿದರು, ನಿಜಾನೇ ಇದು. ಹಿಂಗಿದೆ ಕಥೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.